Upagupta. This poem written by Rabindranath Tagore. Not Tagore. Rabindranath Tagore. Rabindranath, not Rabindranath. ನಾವೆಲ್ಲ ಪ್ರೊನೌನ್ಸಿಯೇಷನ್ ಏನು ಮಾಡ್ತೀವಿ ನಾವೀಗ ರವೀಂದ್ರನಾಥ್ ಟ್ಯಾಗೋರ್ ಅಂದ್ರು. ರವೀಂದ್ರನಾಥ್ ಇಟ್ಸ್ ನಾಟ್ ಕರೆಕ್ಟ್. ರವೀಂದ್ರನಾಥ್ ಟ್ಯಾಗೋರ್ ಇಟ್ಸ್ ಕರೆಕ್ಟ್. ಇವರು ಏನು ಬರೆದು ಪ್ರಸಿದ್ಧಿಯಾಗಿದ್ದಾರೆ? ನ್ಯಾಷನಲ್ ಅಂಥಮ್, ನಮ್ಮ ರಾಷ್ಟ್ರಗೀತೆಯನ್ನು ಬರೆದ ಕವಿ ಇವರೇ. ಗೊತ್ತಾ? ಇವ್ರು ಬರೆದಿರ್ತಕ್ಕಂಥದ್ದು ನೀವು 9ನೇ ಕ್ಲಾಸಲ್ಲಿ ಬರ್ತಕ್ಕಂಥ ಮೊದಲನೇ ಪದ್ಯ ಅಂದ್ರೆ ಉಪಗುಪ್ತ. ಓಕೆ, ಇಂಟ್ರೊಡಕ್ಷನ್. ಈ ಪದ್ಯದ ಹಿನ್ನೆಲೆ ಏನು ಅಂತ ನೋಡೋದಾದ್ರೆ, ದಿಸ್ ಪೋಯಮ್ ಈಸ್ ಅಬೌಟ್ ದ ಸ್ಟೋರಿ ಆಫ್ ಬುದ್ಧಿಸ್ಟ್ ಮಾಂಕ್ ಉಪಗುಪ್ತ. ಮಾಂಕ್ ಸನ್ಯಾಸಿ. ಮಾಂಕ್ ಸನ್ಯಾಸಿ. The poem is about the story of Buddhist monk Upagupta. ಬೌದ್ಧ ಧರ್ಮದ ಒಬ್ಬ ಸನ್ಯಾಸಿ, ಅವನ ಹೆಸರು ಉಪಗುಪ್ತ. Disciple of Lord Buddha and the dancing girl of Mathura, ವಾಸವದತ್ತ. ಈ ಪದ್ಯದಲ್ಲಿ ಬರ್ತಕ್ಕಂಥ there is main two characteristics is one is Upagupta, the another one is Vasavadatta. Vasavadatta name is not a boy. ಇದು woman, ಹೆಣ್ಣು ಮಗಳ ಹೆಸರು. ವಾಸವದತ್ತ ಅಂದ ತಕ್ಷಣನೇ ನಾವು ಮೈಂಡಿಗೆ ಬರೋದು ಓ ಇದು ಗಂಡು ಮಗನ ಹೆಸರು ಇರಬೇಕು. ಇಟ್ಸ್ ನಾಟ್ ಎ ಮೆನ್, ಇಟ್ಸ್ ರೈಟ್ ಇಸ್ woman. ಇದು ಹೆಣ್ಣು ಮಗಳ ಹೆಸರು. Two characteristics is there. One is Upagupta, another one is Vasavadatta. Not Vasudeva. Vasudeva it means Lord of Krishna. Krishna ಹೇಳ್ತಾರೆ ಅದಲ್ಲ. The Lord Buddha and the dancing girl of Mathura. ಬೌದ್ಧ ಧರ್ಮದ ಒಬ್ಬ ಸನ್ಯಾಸಿ. ಮತ್ತೆ ಅವನು ವಾಸವದತ್ತ ಏನಾಗಿದೆ ಅಂತಂದ್ರೆ a famous dancer in city of Mathura. ಮಥುರಾ ಪಟ್ಟಣದ ಒಬ್ಬ ಹೆಸರಾಂತ ನೃತ್ಯಗಾರತಿ. ವಾಸವದತ್ತ was a famous and a beautiful dancing girl. ವಾಸವದತ್ತ a famous and beautiful dancing girl. Not only dancing, beautiful dancing girl. ಮಥುರಾ ನಗರದಲ್ಲಿ ಹಿಂದೆ ಅರಮನೆಗಳಿದ್ವಲ್ಲ, ಆ ಅರಮನೆಯಲ್ಲಿ ಹೆಸರಾಂತ ಸುಂದರವಾಗಿ ನೃತ್ಯ ಮಾಡುವಂತಹ ಅದ್ಭುತ ಸುಂದರಿ. ಅವಳ ಹೆಸರು ವಾಸವದತ್ತ. She was proud of beauty, youth and her wealth. ಅವಳಿಗೆ ಪ್ರೌಡ್, ಗರ್ವ, ಅಹಂಕಾರ, ಹೆಮ್ಮೆ, PROUD, ಪ್ರೌಡ್. ಅವನಿಗೆ ತನ್ನ ಬ್ಯೂಟಿ ಬಗ್ಗೆ, ಅಂದ್ರೆ ತನ್ನ ಸೌಂದರ್ಯದ ಬಗ್ಗೆ ಮತ್ತೆ ತನ್ನ ಆರೋಗ್ಯದ ಬಗ್ಗೆ ಅಹಂಕಾರ ಇತ್ತು, ಗರ್ವ ಇತ್ತು, ಸೊಕ್ಕು ಇತ್ತು. ಕೆಲವೊಬ್ರು ಹೋಗ್ತಾರೆ ತುಂಬಾ ಬ್ಯೂಟಿಫುಲ್ ಆಗಿ, ತುಂಬಾ ಸುಂದರವಾಗಿ, ಆ ತರ ಒಂದು ಆಲೋಚನೆ ಇರ್ತಾರೆ. ಹಾಗೆ ಇವಳಿಗೂ ಕೂಡ ತನ್ನ ಯೌವನದ ಬಗ್ಗೆ, ತನ್ನ ಆರೋಗ್ಯದ ಬಗ್ಗೆ, ತನ್ನ ಸೌಂದರ್ಯದ ಬಗ್ಗೆ ಇವಳಿಗೆ ಅಹಂಕಾರ ಇತ್ತು. Upagupta was an ascetic and epitome of a kindness. ಉಪಗುಪ್ತ ಒಬ್ಬ ಎಪಿಟಿಕ್, ಅಂದ್ರೆ ನಾವು ಧೀರ ಸನ್ಯಾಸಿ ಅಂತ ಕರೀತೇವೆ. ಒಬ್ಬ ಸನ್ಯಾಸಿ ಎಪಿಟಿಕ್, ಎಸಿಟಿಕ್. ಸನ್ಯಾಸಿ, ಒಬ್ಬ ಧೀರ ಸನ್ಯಾಸಿ. And
ಎಪಿಟೋಮ್ ಆಫ್ ಎ ಕೈಂಡ್ನೆಸ್. ಅವನೊಬ್ಬ ಸನ್ಯಾಸಿ, ಮತ್ತೆ ಹೆಂಗಿದ್ದ ಅಂದ್ರೆ ಹೃದಯವಂತ, ಕರುಣೆಯನ್ನು ಹೊಂದಿರತಕ್ಕಂಥವನು ಇದ್ದ. ವಿಸಿಡಮ್ ಅಂಡ್ ಸೆಲ್ಫ್ಲೆಸ್ನೆಸ್. ವಿಸಿಡಮ್ ಅಂದ್ರೆ ಜ್ಞಾನವಂತನಾಗಿದ್ದ. ವಿಸಿಡಮ್ ಜ್ಞಾನ. ವಿಸಿಡಮ್ ಅಂದ್ರೆ ಜ್ಞಾನವಂತನಾಗಿದ್ದ. ನೆಕ್ಸ್ಟ್ ಮತ್ತೆ ಏನಾಗಿದ್ದವನೀಗ? ಸೆಲ್ಫ್ಲೆಸ್ನೆಸ್, ನಿಸ್ವಾರ್ಥಿಯಾಗಿದ್ದ. ಸೆಲ್ಫ್ ಅಂದ್ರೆ ಸ್ವಾರ್ಥಿ, ಸೆಲ್ಫ್ಲೆಸ್ನೆಸ್ ಅಂದ್ರೆ ನಿಸ್ವಾರ್ಥಿಯಾಗಿದ್ದ. ಅಂದ್ರೆ ಒಬ್ಬ ಸನ್ಯಾಸಿಗೆ ಬೇಕಾಗಿರ್ತಕ್ಕಂಥ ಎಲ್ಲಾ ಕ್ಯಾರೆಕ್ಟರ್ಗಳು ಇವನಲ್ಲಿ ಇದ್ವು. ಸನ್ಯಾಸಿಗೆ ಆಗಿರ್ತಕ್ಕಂಥವನಿಗೆ ಜ್ಞಾನ ಬೇಕು, ನಾಲೆಡ್ಜ್ ಬೇಕು. ಯಾಕೆ? ಧರ್ಮದ ಬಗ್ಗೆ ಹಿಡಿತಬೇಕು ಅವನಿಗೆ. ನೆಕ್ಸ್ಟ್ ಸ್ವಾರ್ಥ ಇರಬಾರ್ದು ಅವನು. ಯಾಕೆ? ಅವ್ನು ಯಾವ ಫ್ಯಾಮಿಲಿ ಇರಲ್ಲ, ಅದಕ್ಕೊಂದು ನಿಸ್ವಾರ್ಥಿ ಆಗಿರ್ಬೇಕು. ಜೊತೆಗೆ ಅವ್ನು ಹೆಂಗಿರ್ಬೇಕು? ಸನ್ಯಾಸತ್ವಕ್ಕೆ ಬದ್ಧನಾಗಿರ್ಬೇಕು. ಅದಕ್ಕೆ ಧೀರ ಸನ್ಯಾಸಿ ಅಂತ ಕರೀತಾರೆ. ಇವೆಲ್ಲ ಗುಣಗಳು ವಾಸವದತ್ತನಲ್ಲಿ ಇದ್ವು. ಸೆಲ್ಫ್ನೆಸ್. ಒನ್ಸ್ ಡಾರ್ಕ್ ನೈಟ್, ಒಂದು ದಿನ, ವೈಲ್ ವಾಕಿಂಗ್, ವಾಸವದತ್ತ ಸ್ಟಂಬಲ್ ಓವರ್ ದ ಬಾಡಿ ಆಫ್ ಉಪಗುಪ್ತ, who was sleeping on the dusty ground in Mathura city. ಒಂದು ದಿನ ಮಥುರಾ ನಗರದ ಕೋಟೆಯ ಕೆಳಗಡೆಗೆ ಉಪಗುಪ್ತ ಮಲಗಿಲ್ಲ. ಆ ಮಾರ್ಗದಲ್ಲಿ ವಾಸವದತ್ತ ಅನ್ನೋ ಈ ಕಥೆಯಲ್ಲಿ ಬರತಕ್ಕಂಥ ಕಥಾನಾಯಕಿ ವಾಕ್ ನಡ್ಕೊಂಡು ಬಂದಿದೆ. ಅಲ್ಲಿಂದ ಈ ಪದ್ಯ ಸ್ಟಾರ್ಟ್. ಓಕೆ, ಈಗ ರಿಯಲ್ ಪದ್ಯ ಸ್ಟಾರ್ಟ್ ಆಗಿದೆ. ಓಕೆ, ಉಪಗುಪ್ತ ದ disciple of Buddha lay asleep on the dust by the city wall of Mathura. Lamps were all out, doors were all shut, and stars were all hidden by the murky sky of August. ಇದಕ್ಕೆ ವಿವರಣೆ ನೋಡೋಣ. ಉಪಗುಪ್ತ ದ ಡಿಸ್ಪೈರ್ ಆಫ್ ಬುದ್ಧ. ಡಿಸ್ಪೈರ್ ಅಂದ್ರೆ ಶಿಷ್ಯ ಅಥವಾ ಸ್ಟೂಡೆಂಟ್ ಅಂತ ಕರೀತೀವಲ್ಲ, ಡಿಸ್ಪೈರ್. ಡಿಸ್ಪೈರ್ ಆಫ್ ಬುದ್ಧ, ಬುದ್ಧನ ಶಿಷ್ಯ ಅಂತ. ಯಾರು ಬುದ್ಧನ ಶಿಷ್ಯ? ಉಪಗುಪ್ತ ಬುದ್ಧನ ಶಿಷ್ಯ. lay asleep on the dust by the city of Mathura. ಈತ ಎಲ್ಲಿ ಮಲಗಿದ್ದಾನೆ ಅಂತ ಹೇಳಿದ್ರೆ, ಮಥುರಾದ ಕೋಟೆಯ ಕೆಳಗಡೆಗೆ ಒಂದು ರಸ್ತೆ ಇದೆ. ಆ ರಸ್ತೆಯಲ್ಲಿ ಮಲಗಿದ್ದಾನೆ. ಆ ರಸ್ತೆ ಸ್ಥಿತಿ ಹೇಗಿದೆ ಅಂತ ಹೇಳಿದ್ರೆ, ಡಸ್ಟ್, ಧೂಳಿನಿಂದ ಕೂಡಿದೆ. ಧೂಳಿನಿಂದ ಕೂಡಿರುವಂತಹ ಆ ಮಥುರಾದ ರಸ್ತೆಯಲ್ಲಿ ಉಪಗುಪ್ತ ಮಲಗಿದ್ದಾನೆ. ಮತ್ತೆ ಅವನು ಮಲಗಿರುವ ಸಂದರ್ಭದಲ್ಲಿ ಆ ಸಿಟಿಯ ಸಿಚುವೇಶನ್ ಹೇಗಿದೆ, ನಗರದ ಸಂದರ್ಭ ಹೇಗಿದೆ ಅಂತ ಹೇಳಿದ್ರೆ, ಲ್ಯಾಂಪ್ಸ್ ವೇರ್ ಆಲ್ ಔಟ್. ಲ್ಯಾಂಪ್ಸ್ ಅಂದ್ರೆ ದೀಪಗಳು ಎಲ್ಲ ಕ್ಲೋಸ್ ಆಗಿದ್ದಾವೆ. ಅಂಡ್ ಡೋರ್ಸ್ ವೇರ್ ಆಲ್ ಶೌಟ್. ಅಲ್ಲಿಯ ಮನೆಯ ಎಲ್ಲ ಬಾಗಿಲುಗಳು ಮುಚ್ಚಿದಾವೆ. ಶೌಟ್, ಮುಚ್ಚು. ಎಲ್ಲ ಡೋರ್ಗಳು, ಮನೆಯ ಡೋರ್ಗಳಿಗೆ ಮುಚ್ಚಿದಾವೆ. ಅಂಡ್ ಸ್ಟಾರ್ಸ್ ವೇರ್ ಆಲ್ ಹಿಡನ್. ನಕ್ಷತ್ರಗಳೆಲ್ಲವೂ ಕೂಡ ಮರೆಯಾಗಿದ್ದಾವೆ. ಎಲ್ಲಿ ಮರೆಯಾಗಿದ್ದಾವೆ ನಕ್ಷತ್ರಗಳೀಗ ಅಂತ ಹೇಳಿದ್ರೆ, ಬೈ ದ ಮರ್ಕಿ ಸ್ಕೈ ಆಫ್ ಆಗಸ್ಟ್. ಆ ಮೋಡ ಹೇಗಿದೆ ಅಂತ, ಸ್ಕೈ ಅಂದ್ರೆ ಮೋಡ, ಮೋಡದ ಮರೆಯಲ್ಲಿ ನಕ್ಷತ್ರಗಳು ಏನಾಗಿದ್ದಾವೆ, ಮರೆಯಾಗಿದ್ದಾವೆ. ಯಾವ ತಿಂಗಳಿಗೆ ಅಂತಂದ್ರೆ ಆಗಸ್ಟ್ ಮಂತ್. ಆಗಸ್ಟ್ ಮಂತ್ ಅಂತ ಹೇಳಿದ್ರೆ ಒಂದು ರೀತಿ ಮಳೆಗಾಲದ ಸಂದರ್ಭ. ಆ ತರದ ಒಂದು ಸಿಚುವೇಶನ್ ಇದೆ. Whose feet were those twinkling with anklets, touching his breast of sudden he woke up startled and light from
a woman's lamp struck his forgiving eyes. Forgiving eyes. ಈಗ ನಕ್ಷತ್ರಗಳೆಲ್ಲವೂ ಕೂಡ ಮೋಡದ ಮರೆಯಲ್ಲಿ ಮುಚ್ಚೋಗಿದ್ದಾವೆ. Whose feet were those twinkling with anger. ಈಗ ಇಲ್ಲಿ ಮಥುರಾದಲ್ಲಿ ವಾಕ್ ಬಂದಿದ್ದಾರೆ, ಅಲ್ಲಿಂದ ಸ್ಟಾರ್ಟ್ ಆಗಿದೆ ಈಗ ಅಲ್ವಾ? ವಾಸವಂತ ವಾಕ್ ಬಂದಿದ್ದಾರೆ, ಈಗ ಅಲ್ಲಿಂದ ಸ್ಟಾರ್ಟ್ ಆಗಿದೆ. ಅವಳ ಫೀಟ್ ಪಾದಗಳು ಹೇಗಿದ್ದಾವೆ ಅಂತ ಹೇಳಿದ್ರೆ ಟ್ವಿಂಕ್ಲಿಂಗ್ ವಿತ್ ಆಂಕರ್ಸ್. ಅವಳು ಕಾಲಿಗೆ ಹಾಕಿರ್ತಕ್ಕಂಥ ಕಾಲು ಗೆಜ್ಜೆಗಳು ಪಳ 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 ಅಂತ ಹೊಳಿತಾ ಇದ್ದಾವೆ. ಟ್ವಿಂಕ್ಲಿಂಗ್ ಒಂದು ಪದ್ಯ ಇತ್ತು ನೋಡ್ರಿ, ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್, ಇದಾನೆ ಟ್ವಿಂಕಲ್ ಹೊಳಿ ಅಂತ. ಅವಳು ಕಾಲಿಗೆ ಹಾಕಿರುವಂತಹ ಗೆಜ್ಜೆಗಳಿದಾವಲ್ಲ, ಆ ಕತ್ತಲೆಯ ರಾತ್ರಿಯಲ್ಲಿನೂ ಕೂಡ ಪಳ 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 ಅಂತ ಹೊಳಿತಾ ಇದ್ದಾವೆ. ಟ್ವಿಂಕ್ಲಿಂಗ್ ಅಂದ್ರೆ ಹೊಳಿ, ಆಂಕೆಟ್ಸ್ ಅಂದ್ರೆ ಕಾಲ್ಗೆಜ್ಜೆ. ಆಂಕೆಟ್ಸ್ ಕಾಲ್ಗೆಜ್ಜೆಗಳು ಪಳ 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 ಅಂತ ಹೊಳಿತಾ ಇದ್ದಾವೆ. ಟಚಿಂಗ್ ಈಸ್ ಬ್ರೆಸ್ಟ್ ಆಫ್ ಸಡನ್. ಹೀಗೆ ನಡ್ಕೊಂಡು ಹೋಗ್ಬೇಕಾದ್ರೆ ಆ ದಾರಿಯಲ್ಲಿ ಮಲಗಿರ್ತಕ್ಕಂಥವನ ಎದೆಗೆ ಕಾಲು ಟಚ್. ಬ್ರೆಸ್ಟ್ ಅಂದ್ರೆ ಎದೆ, ಚೆಸ್ಟ್ ಅಂತ. ಬ್ರೆಸ್ಟ್ ಮಲಗಿರ್ತಕ್ಕಂಥ ಉಪಗುಪ್ತನ ಎದೆಗೆ ಅವಳ ಕಾಲು ಟಚ್ ಆಯ್ತು. ಬ್ರೆಸ್ಟ್ ಆಫ್ ಎ ಸಡನ್ ಹಿ ವೋಕ್ ಅಪ್ ಸ್ಟಾರಲ್ಡ್. ಯಾವಾಗ ಅವನ ಎದೆಗೆ ಕಾಲು ಬಡಿತೋ ಅವನು ಗಾಬರಿಯಿಂದ ಎದ್ದು ಕೂತು ಬಿಟ್ಟ. ಹಿ ವೋಕ್ ಅಪ್ ಸ್ಟಾರಲ್ಡ್. ಸ್ಟಾರಲ್ಡ್ ಅಂದ್ರೆ ಗಾಬರಿ, ಭಯ. ಭಯದಿಂದ ಅವನು ಎದ್ದು ಕೂತ. And the light from the woman's lamp struck his forgiving eyes. ಅವನು ಸಡನ್ ಆಗಿ ಎದ್ದು ಕೂತ. ಅವನು ಎದ್ದು ಕೂತಾಗ ಇವಳ ಕೈಯಲ್ಲಿರ್ತಕ್ಕಂಥ ಲ್ಯಾಂಪ್ಸ್ ಇದೆಯಲ್ಲ, ಡೌನ್ ದ ಲ್ಯಾಂಪ್ಸ್, ಆ ಲ್ಯಾಂಪ್ಸ್ ಕೆಳಗಡೆ ಸ್ವಲ್ಪ ಇಳಿಸಿದ್ರು. ಆ ಲ್ಯಾಂಪ್ ಬೆಳಕಿಗೆ ಇವನ ಸನ್ಯಾಸಿಯ ಮುಖ ಕಾಣ್ತಾ ಇದೆ. ಆ ಸನ್ಯಾಸಿಯ ಮುಖ ಹೇಗಿದೆ ಅಂತ ಹೇಳಿದ್ರೆ ಫರ್ಗ್ಯೂನೆಸ್ ಇನ್ ಐಸ್. ಅವನ ಕಣ್ಣುಗಳನ್ನು ನೋಡಿದ್ರೆ, ಫರ್ಗ್ಯೂ ಅಂದ್ರೆ ಕ್ಷಮಿಸಿಬಿಡು ಅಂತ. ಅವನ ಕಣ್ಣುಗಳು ನೋಡ್ಬಿಟ್ಟು ಹೆಂಗ್ ಕಾಣ್ತಾ ಇದೆ ಈಗ? ಓ, ಯಾರೋ ಒತ್ತರಲ್ಲ, ಸಿಟ್ಟಿಲ್ಲ ಅವನಿಗೆ. ಅವನಿಗೆ ಒಂದು ರೀತಿ ನೋಡಿದ್ರೆ ಕ್ಷಮಿಸುವಂತ ಆ ತರದ ಒಂದು ಸ್ಥಿತಿಯಲ್ಲಿ ಅವನು ಮಲಗಿದ್ದ. It was the dancing girl. It was the dancing girl, startled with the jewels. Jewels ಅಂದ್ರೆ ಆಭರಣಗಳು. ಏನೇನು? ಕಿವಿಗೆ ಹಾಕೊಂಡಿರೋವು, ಮತ್ತೆ ಕಾಲಿಗೆ ಹಾಕೊಂಡಿರೋವು, ಕತ್ತಿನಲ್ಲಿ. ಡ್ಯಾನ್ಸಿಂಗ್ ಗರ್ಲ್ ಅಂದ್ರೆ ಕಲ್ಪನೆ ಮಾಡ್ಕೊಂಡು ಹಿಂದೆ ರಾಜ ಮಹಾರಾಜರ ಕಾಲದಲ್ಲಿ ಡ್ಯಾನ್ಸ್ ಮಾಡ್ತಕ್ಕಂಥ ಸಿನಿಮಾದಲ್ಲಿ ನೋಡಿರ್ತಾನೆ. ಮೈ ತುಂಬಾ ಎಲ್ಲ ಬಂಗಾರ ಹಾಕೊಂಡಿರ್ತಾರೆ, ಸೊಂಟಕ್ಕೊಂದು ಪಟ್ಟಿ, ಆಮೇಲೆ ಈ ಭರತನಾಟ್ಯ ಮಾಡ್ತಾರಲ್ಲ ಆ ತರದ ಡ್ರೆಸ್ಸುಗಳು, ಅವಳೆಲ್ಲ ಅದ್ಭುತವಾಗಿ ಒಡವೆಗಳನ್ನ ಹಾಕಿದ್ರು. ಜಿವೆಲ್ಸ್, ಒಡವೆಗಳು, ಆಭರಣಗಳು. ಆಭರಣಗಳನ್ನ ಹಾಕಿದ್ರು. ಅವೆಲ್ಲ ಆಭರಣಗಳಿಂದ ಅವಳು ಏನ್ ಮಾಡ್ತಾ ಇದ್ಲು? ಕಂಗೊಳಿಸ್ತಾ ಇದ್ಲು. ಇಟ್ ವಾಸ್ ದ ಡ್ಯಾನ್ಸಿಂಗ್ ಗರ್ಲ್ ಸ್ಟಾರಿಂಗ್ ಇನ್ ಜಿವೆಲ್ಸ್. ಮತ್ತೆ ಅವಳು ಧರಿಸಿರುವ ಬಟ್ಟೆ ಹೇಗಿದೆ? wearing a pale blue mantle, drunk with the wine of her youth. ಅವಳು ತೆಳುವಾದಂತಹ ತೆಳುವಾದಂತಹ ಒಂದು ನಿಲುವಂಗಿಯನ್ನು ಹಾಕಿದ್ದಾಳೆ. ಪೇಲ್ ಒಂದು ತೆಳುವಾದಂತಹ ಒಂದು ನಿಲುವಂಗಿಯನ್ನ ಅವಳು ಹಾಕಿದ್ದಾಳೆ. ಮತ್ತೆ ಯಾವ ಬಣ್ಣದಲ್ಲಿದೆ? ಬ್ಲೂ ಕಲರ್ ಅಲ್ಲಿ ಇದೆ. ಬ್ಲೂ ಮ್ಯಾಂಟಲ್. ಮ್ಯಾಂಟಲ್ ಅಂದ್ರೆ ನಿಲುವಂಗಿ. ಹಿಂದೆ ನೃತ್ಯಗಾರ್ತಿ ಹಾಕ್ತಾ ಇದ್ರಲ್ಲ, ಆ ತರದ ತೆಳುವಾದಂತಹ ಒಂದು ಬ್ಲೂ ಕಲರ್ ನ ನಿಲುವಂಗಿಯನ್ನ ಹಾಕಿದ್ದಾರೆ. ಮ್ಯಾಂಟಲ್.
ನಿಲುವಂಗಿ, ಉದ್ದನೆಯ ಒಂದು ನಿಲುವಂಗಿಯನ್ನ ಅವನಿಗೆ ಧರಿಸಿದ. ಡ್ರಂಕ್ ವಿತ್ ವೈನ್ ಆಫ್ ಹರ್ ಯೂತ್, ಅವಳು ತನ್ನಲ್ಲಿರುವ ಸೌಂದರ್ಯ, ತನ್ನಲ್ಲಿರುವ ಆಭರಣ, ಆಮೇಲೆ ತಾನ ಮೇಲೆ ಹಾಕಿರ್ತಕ್ಕಂಥ ಎಲ್ಲ ಹೊಳೆಯುವಂತ ಆಭರಣಗಳು, ಅವುಗಳನ್ನು ನೋಡಿ ಏನಾಗಿದೆ, ಅವಳು ಒಳಗಡಿಗೆನೆ ನಶೆಗೇರಿದೆ. ಯಾವುದ ನಶೆ? ಸೌಂದರ್ಯ. ಕುಡಿದಿಲ್ಲ ಅವಳು, ನಶೆಗೇರಿದೆ. ನಾವೇನು ಈ ಡ್ರಿಂಕ್ ಮಾಡಿದಾಗ ನಶೆ ಇರಿದವರು ಇರ್ತಾರಲ್ಲ, ಮೊದಲಿಂದ ಇರ್ತಾರಲ್ಲ, ಆ ತರದ ಅವಳಿಗೆ ಯೌವನ, ಸೌಂದರ್ಯ, ಬಂಗಾರ, ಅದರ ಮದವೇರಿದೆ ಅವಳಿಗೆ. ಆ ತರದ ಒಂದು ಸ್ಥಿತಿಯಲ್ಲಿ ಅವಳಿಗೆ ಇದ್ದಾಳೆ. ಹರ್ ಯೂತ್, she lowered her lamp and saw the young face austerely beautiful. ನೋಡ್ಲಿಕ್ಕೆ ಹೇಗೆ ಕಾಣ್ತಾ ಇದೆ ಅಂದ್ರೆ ತುಂಬಾ ಅದ್ಭುತವಾಗಿ ಕಾಣ್ತಾ ಇದೆ. she loved her lamps, lowered her lamps. ಅವಳು ಹಿಡ್ಕೊಂಡಿರ್ತಕ್ಕಂಥ ದೀಪ ಇದೆಯಲ್ಲ, ಅದು ಈಗ ಸ್ವಲ್ಪ ಮಂದ ಬೆಳಕಿದೆ. and saw the young face austerely beautiful. ಅವಳ ಹಿಡಿದಿರ್ತಕ್ಕಂಥ ದೀಪದಲ್ಲಿ ಅವಳ ಮುಖ ಹೇಗೆ ಕಾಣ್ತಾ ಇದೆ ಅಂತ ಹೇಳಿದ್ರೆ, ಹೆಂಗಿದ್ದಾಳೆ, ಬ್ಯೂಟಿಫುಲ್ ಆಗಿ, ಕಡಿಮೆ ಬೆಳಕಿನಲ್ಲಿನ ಅಷ್ಟು ಅದ್ಭುತವಾಗಿರ್ತಕ್ಕಂಥ ಮುಖ ಅವಳು ಕಾಣ್ತಾ ಇದೆ. ಅಂದ್ರೆ ಒಂದು ರೀತಿ ಸೌಂದರ್ಯದ ಗಣಿ ಅವಳು ಅಂತ, ಅಷ್ಟೊಂದು ಸುಂದರವಾಗಿ ಅವಳಿದೆ. Forgive me, young ascetic, said the woman. ಈ ಕಾಲಿಂದ ಒದ್ಬಿಟ್ಲ ಅವನನ್ನ. ಈ ಒದ್ದ ಮೇಲೆ ಏನ್ ಮಾಡ್ಬೇಕಾಗಿದೆ ಅವಳಿಗೆ? ಸಾರಿ ಕೇಳ್ಬೇಕಾಗಿದೆ. ಯಾರನ್ನ? ಅದಕ್ಕೆ ಅವನು ಕೇಳ್ತಾ ಇದ್ದಾಳೆ, Forgive me, young ascetic, said the woman. ಆ ಸನ್ಯಾಸಿ ಅಂತ ಕೇಳ್ತಾ ಇದ್ದಾಳೆ, ದಯಮಾಡಿ ಕ್ಷಮಿಸಿ, ನನಗೆ ತಪ್ಪಾಗಿದೆ. Forgive me, ನನ್ನನ್ನು ಕ್ಷಮಿಸಿ ಅಂತ ಆ ಸನ್ಯಾಸಿಯನ್ನು ಕೇಳ್ತಾರೆ. Graciously come to my home. The dusty earth is not fit bed for you. ಅವಳು ಹೇಳ್ತಾ ಇದ್ದಾಳೆ, ಯಾರಿಗೋ ಹೋಗುತ್ತಾನೆ, ನೀನು ಮಲಗಿರುವಂತ ಈ ಧೂಳು ಸರಿಯಿಲ್ಲ, ಧೂಳಿದೆ ಅದರಲ್ಲಿ, ನಿನಗೆ ಫಿಟ್ ಫಾರ್ ಬೆಡ್, ನೀನು ಮಲಗಲಿಕ್ಕಿದು ಸರಿ ಹೋಗಲ್ಲ, ಅದಕ್ಕೆ ನಮ್ಮ ಮನೆಗೆ ಬಂದು ಬಿಡು, ನಿನ್ನಲ್ಲಿ ವಿಶ್ರಾಂತಿಯನ್ನು ಪಡೆಯುವಂತೆ. Graciously come to my house. The dusty earth is not fit bed for you. ಇಲ್ಲಿ ಎಲ್ಲ ಧೂಳಿದೆ, ಎದುರಸ್ತೆ, ಇಲ್ಲಿ ಮಲಗಲಿಕ್ಕೆ ನೀನು ಸರಿ ಹೊಂದಲ್ಲ, ನಮ್ಮನಿಗೆ ಬಾ, ಅಲ್ಲಿ ನೀನು ಮಲಗುವಂತೆ, ರೆಸ್ಟ್ ಪಡೆಯುವಂತೆ. The young ascetic answered woman, go on your way. ಅವನು ಹೇಳಿದ, ನಾನು ಬರಲ್ಲ, ನೀನು ಹೋಗು. The young ascetic answered woman, go on your way. ನೀನು ಹೋಗು. When the time is right, I will come to you. ಮುಂದುವರೆದು ಹೇಳ್ತಾನೆ, ನೀನೀಗ ಮನೆಗೆ ಹೊರಡು, ನಾನು ಬರ್ತೀನಿ. ಈಗಲ್ಲ, ಯಾವಾಗ? ಟೈಮ್ ಈಸ್ ರೈಟ್, ಅದಕ್ಕೆ ಅಂತ ಒಂದು ಸಮಯ ಇದೆ, ಆ ಸಮಯ ಬಂದಾಗ ನಾನು ನಿಮಗೆ ಬರ್ತೀನಿ. ಇಲ್ಲಿ ರೈಪ್ ಅಂದ್ರೆ ಮಾಗಿದ ಹಣ್ಣಿಗೆ ರೈಪ್ ಅಂತ ಕರಿತೀವಿ ನಾವು. ಮಾಗು ಅನ್ನೋದಕ್ಕೆ ಹಣ್ಣಾದ ಮೇಲೆ, ಕಾಯದ ಮೇಲೆ ಮಾಗಲಿಕ್ಕೆ ಒಂದು ಸಮಯ ಬೇಕು ತಾನೆ. ಆ ಪದವನ್ನು ಇಲ್ಲಿ ಕವಿ ಬಳಸಿದ. ಒಂದು ಕಾಯಿ, ಒಂದು ಹೂ ಆಗುತ್ತೆ, ಕಾಯಿ ಆಗುತ್ತೆ, ಹೀಚಾಗುತ್ತೆ, ಕಾಯಿ ಆಗುತ್ತೆ, ಕಾಯಿ ಬಲಿಯುತ್ತೆ, ದ್ವಾರಕಾಯಿ ಆಗುತ್ತೆ, ಹಣ್ಣಾಗುತ್ತೆ. ಎಷ್ಟು ಪ್ರೋಸೆಸ್ ಇರ್ತಾನೆ, ಅದಕ್ಕೊಂದು ಕಾಲ ಬೇಕು ತಾನೆ. ಅದಕ್ಕೆ ಅವನು ಹೇಳ್ತಾನೆ, ಮಾಗುವಂತಹ ಕಾಲ ಬಂದಾಗ, ಅಂದ್ರೆ ನಾನು ಬರಬೇಕಾಗಿರ್ತಕ್ಕಂಥ ಕಾಲ ಬರುತ್ತಲ್ಲ, ಆ ಕಾಲ ಬಂದಾಗ ನಾನು ಬರ್ತೀನಿ. ರೈಟ್, ಮಾಗು. ಇಲ್ಲಿ ಸಮಯ ಬಂದಾಗ ಅಂತ ನೀವು ಮಾಡ್ಕೊಳ್ಬೋದು. ರೈಟ್, ಕಾಲ ಬಂದಾಗ ನಾನು ಬರ್ತೀನಿ, ಈಗ ನಾನು ಬರಲಾರೆ, ನೀನು ಹೊರಡು ಅಂತ ಹೇಳ್ದ. When the time is right, I will come to you.
Suddenly the black knight showed its teeth in a flash of a lightning. ಈ ಘಟನೆಯನ್ನ ಹೇಳ್ತಾ ಇದ್ದ ಹಾಗೆ ಆಕಾಶದಲ್ಲಿ ಮಿಂಚುಗಳು ಸ್ಟಾರ್ಟ್ ಆಗ ಬಿಕಾಸ್ ಆಫ್ ಮಂತ್ ಆಫ್ ಆಗಸ್ಟ್, ಸೀಸನ್ ಆಫ್ ರೇನಿಂಗ್. ಇದು ಆಗಸ್ಟ್ ತಿಂಗಳು ಮಳೆಗಾಲದ ಸಮಯ. ಅದಕ್ಕೆ ಆಕಾಶದಲ್ಲಿ ಅಲ್ಲಲ್ಲಿ ಕೋಲು ಮಿಂಚುಗಳು ಸ್ಟಾರ್ಟ್ ಆಗ. ನೈಟ್ ಲೈಟ್ ಅಂದ್ರೆ ಅದು ಮಳೆಗಾಲನೇ. When the time of right I will come to you, suddenly the black knight showed the teeth in the flash of lightning. ಆಕಾಶದಲ್ಲಿ ಗುಡುಗು ಮಿಂಚುಗಳ ಆರ್ಭಟ ಜಾಸ್ತಿ. The storm growled from the corner of the sky. ಆಕಾಶದ ಸ್ಥಿತಿ ಹೇಗಿದೆ ಅಂತ ಹೇಳಿದ್ರೆ, ಸ್ಟಾರ್ಮ್ ಬಿರುಗಾಳಿ, ಜೋರಾಗಿ ಗಾಳಿ ಬೀಸ್ತಾ ಇದೆ. ಜೋರಾಗಿ ಗಾಳಿ ಬೀಸ್ತಾ ಇದೆ. ಬಿರುಗಾಳಿ ಅಂತ ಕರಿತೀವಲ್ಲ, ಈಗ ನೋಡ್ರಿ ಈ ಸೀಸನ್ ರೇನಿಂಗ್ ಸೀಸನ್ ಅಲ್ವಾ, ಮಳೆ ಬರೋದಕ್ಕಿಂತ ಮುಂಚೆ ಜೋರಾಗಿ ಬೋರ್ ಅಂತ ಗಾಳಿ ಬರುತ್ತೆ ನೋಡಿದ್ದೀರ. ಆ ಗಾಳಿ ಒಂದು ಸ್ವಲ್ಪ ನಿಂತ ತಕ್ಷಣ ಮಳೆ ಬಂದಿರುತ್ತೆ ಅಲ್ವಾ. ಹಾಗೆ ಆಗಸ್ಟ್ ಮಂತಿನ ಸಿಚುವೇಶನ್ ಅನ್ನ ಕವಿ ಇಲ್ಲಿ ವರ್ಣಿಸ್ತಾ ಇದ್ದಾನೆ. ದ ಸ್ಟಾರ್ಮ್ ಗ್ರೋಡ್ ಫ್ರಮ್ ದ ಕಾರ್ನರ್ ಆಫ್ ದ ಸ್ಕೈ. ಕಾರ್ನರ್ ಅಂದ್ರೆ ಮೂಲೆ ಅಂತ ಕರೀತೀವಿ. ಆಕಾಶ ಮೋಡದ ಮೂಲೆಯಲ್ಲಿ ಜೋರಾಗಿ ಕೋರ್ಮಿಂಚುಗಳು ಕಂಡು ಬರ್ತಾ ಇದ್ದಾವೆ. ಅಂಡ್ ದ ಟೌನ್ ಟ್ರೆಂಬಲ್ಡ್ ಇನ್ ಫಿಯರ್ ಆಫ್ ಸಮ್ ಅನ್ನೋನ್ ಡೇಂಜರ್. ಆ ಘಟನೆ, ಆ ಸಂದರ್ಭವನ್ನು ನೋಡಿ ಅವಳಿಗೆ ಭಯ ಇದೆ. ಭಯ ಅವಳಿಗೆ ಭಯ ಆಗೋದು. ಯಾಕೆ? ನೈಟು ಗುಡುಗು ಮಳೆ. ದಿಸ್ ವಾಸ್ ಎ ಓಮನ್. ಅವಳ ಹೆಣ್ಮಗಳು ಬೇಕು. ಅದಕ್ಕೆ ಅವಳಿಗೆ ಅನಿಸ್ತು, ಇಲ್ಲಿದ್ರೆ ಇನ್ನೇನೋ ಅಪಾಯ ಆಗಬಹುದು ಅಂತ ಅವಳ ಮನಸ್ಸಿಗೆ ತೋರಿಸ್ತು. ಅನ್ನೋನ್ ಡೇಂಜರ್. A year has not yet passed. ಹೀಗೆ ಇರುವಾಗ ವರ್ಷಗಳು ಉರುಳ್ತಾ ಬಂತು. It was evening of the day in April. ಏಪ್ರಿಲ್ ತಿಂಗಳ ಒಂದು ದಿನ ಸಂಜೆಯ ಸಮಯ. It was evening of the day in April. April means Indian season is a ವಸಂತ ಋತು. ವಸಂತ ಋತು ಅಂತ ಕರೀತೀವಿ ಏಪ್ರಿಲ್ ತಿಂಗಳಲ್ಲಿ. Imagine the April or ವಸಂತ ಋತು. All trees are new branches. ಎಲ್ಲ ಗಿಡಗಳು, ರಸ್ತೆಯಲ್ಲಿರ್ತಕ್ಕಂಥ ಎಲ್ಲ ಗಿಡಗಳು ಏನಾಗಿರ್ತವೆ, ಚಿಗುರಿರ್ತವೆ ಅಲ್ವಾ. ಗಿಡಗಳಿಗೆ ಅದೊಂಥರ ಹೊಸ ಹಬ್ಬ. ಯುಗಾದಿ ನೋಡಿದ್ರಲ್ಲಿ ನೀವು, ಯುಗಾದಿ ಟೈಮಲ್ಲಿ ನೋಡಿ ಎಲ್ಲ ಗಿಡಗಳು ಚಿಗುರ್ತಿರ್ತವೆ, ಹೋಗ್ತಾರೆ. ಅದಕ್ಕೆ ಏಪ್ರಿಲ್ ತಿಂಗಳಿಗೆ ಘಟನೆ ಬಂತೀಗ. ಮತ್ತೆ ಹೆಂಗಿದೆ ಸೀಸನ್ ಈಗ? ಇನ್ ಸ್ಪ್ರಿಂಗಿಂಗ್ ಸೀಸನ್. ಸ್ಪ್ರಿಂಗಿಂಗ್ ಅಂದ್ರೆ ನಾವು ವಸಂತ ಋತು ಅಂತ ಕರೀತೀವಿ. ಸ್ಪ್ರಿಂಗಿಂಗ್, ಸ್ಪ್ರಿಂಗ್, ಸ್ಪ್ರಿಂಗ್ ಸೀಸನ್, ವಸಂತ ಋತು. ವಸಂತ ಋತುವಿನ ಕಾಲ, ಮಂತ್ ಆಫ್ ಏಪ್ರಿಲ್. The branches of the wayside. Wayside means roadside. Branches, ಗಿಡದ ಹರಿಗಳು. The branches of the wayside trees were full of blossom. ರಸ್ತೆಯಲ್ಲಿರೋ ರಸ್ತೆ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಎಲ್ಲ ಗಿಡಗಳು ಚಿಗುರಿದಾವೆ. ಮತ್ತೆ ಫುಲ್ ಆಫ್ blossom, ಹೂ ಬಿಟ್ಟಿದಾವೆ. blossom, ಹೂ ಬಿಟ್ಟಿದಾವೆ. ಹೂಗಳೆಲ್ಲ ಬಿಟ್ಟಿದಾವೆ ಎಲ್ಲ ಗಿಡಗಳು. ಯಾಕಂದ್ರೆ ನೀವು ವಸಂತ ಕಾಲದಲ್ಲಿ ನೋಡ್ರಿ, ಗಿಡಗಳು ಚಿಗಿತಾವೆ. ಬೇವಿನ ಗಿಡಗಳೆಲ್ಲ ಹೂ ಬಿಟ್ಟಿರ್ತಾವೆ ತಾನೆ, ಅವಾಗ ತಾನೆ ಯುಗಾದಿ ಮಾಡದ್ ನಾವು. ಹೀಗೆ ಉಪಗುಪ್ತ ಫುಲ್ ಆಫ್ blossom gave notes of the flute come floating in the warm spring air from afar. ಅದು ಹೆಂಗಿದೆ? ಆ ಏಪ್ರಿಲ್ ನಲ್ಲಿ ಆ ಗಿಡದ ಎಲ್ಲ ಎಲೆಗಳು ಚಿಗುರಿದಾವೆ, ರಸ್ತೆ ಬದಿಯಲ್ಲಿ ಹೂ ಬಿಟ್ಟಿದ್ದಾವೆ. ಆ
ಆ ರಸ್ತೆಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ರೆ ಫ್ಲೂಟಿಂಗ್ ಆಫ್ ದ ಏರ್ ಬೈ ದ ಮ್ಯೂಸಿಕ್. ಗಾಳಿ ಹೆಂಗ್ ಬೀಸ್ತಾ ಇದೆ ಅಂತ ಹೇಳಿದ್ರೆ ಕೊಳಲಿನ ನಾದದಂತೆ ಕೇಳ್ತಾ ಇದೆ. ಫ್ಲೂಟಿಂಗ್, ಕೊಳಲಿನ ನಾದ. ಫ್ಲೂಟ್ ಅಂದ್ರೆ ಕೊಳಲು, ಫ್ಲೂಟ್. ಆ ಕೊಳಲಿನ ನಾದದಂತೆ ಏನಾಗ್ತಾ ಇದೆ, ಗಾಳಿ ಕೇಳ್ತಾ ಇದೆ. ರಸ್ತೆ ನಡ್ಕೊಂಡು ಹೋಗ್ತಾ ಇದ್ರೆ ಒಂಥರ ಎಲ್ಲೋ ಕೊಳಲು ನುಡಿಸ್ತಾ ಇದ್ದಾರಲ್ಲ ಅನ್ನೋ ರೀತಿಯಲ್ಲಿ ಕಿವಿಯ ಮೇಲೆ ಸಪ್ಪಳ ಆಗ್ತದೆ. ಅಷ್ಟು ಅದ್ಭುತವಾಗಿರ್ತಕ್ಕಂಥ ಸೀಸನ್ ರವೀಂದ್ರನಾಥ್ ಟ್ಯಾಗೋರ್ ವರ್ಣಿಸ್ತಾರೆ. ಮತ್ತೆ ಹೇಗಿದೆ, ವಾರ್ಮ್ ಫ್ಲೋಟಿಂಗ್ ಇನ್ ವಾರ್ಮ್ ಸ್ಪ್ರಿಂಗ್ ಏರ್ ಫ್ರಮ್ ಅಫೇರ್. ಅಫೇರ್ ಅಂದ್ರೆ ದೂರದಲ್ಲಿ ಕೊಳಲು ನುಡಿಸ್ತಾ ಇದ್ದಾರೆ. ಅಫೇರ್ ದೂರದಲ್ಲಿ ಕೊಳಲು ನುಡಿಸ್ತಾ ಇದ್ದಾರೆ ಅನ್ನುವಷ್ಟು ಇಂಪಾದ ಶಬ್ದ ಅಲ್ಲಿ ಕೇಳಿಬರ್ತಾರೆ. ಉಪಗುಪ್ತ passed through the city gates. ಉಪಗುಪ್ತ once again enter of the Mathura city. ಉಪಗುಪ್ತ ಮತ್ತೊಂದು ಬಾರಿ ಮಥುರಾ ನಗರಕ್ಕೆ ಬಂದ. ಉಪಗುಪ್ತ passed through the city gates. ಮಥುರಾ ಸಿಟಿ ಆ ನಗರದ ಒಂದು ಬೀದಿಗೆ ಬಂದ. And stood at the base of the rampart. ಆ ಮಥುರಾ ಸಿಟಿಯ ಅರಮನೆಯ ನಗರದ ಆವರಣ ಇದೆಯಲ್ಲ, ಅಲ್ಲಿಗೆ ಅವನಿಗೆ ಬಂದ. Stood at the base of the rampart. Was that the woman laying at his feet in the shadow of the mangoes grove. ಮತ್ತೆ ವಸಂತ ಕಾಲ, ಮಾವಿನ ಮರಗಳೆಲ್ಲವೂ ಕೂಡ ಚಿಗುರಿದಾವೆ. ಆ ಹೂಗಳು ಒಳ್ಳೆ ಸ್ಮೆಲ್ ಕೊಡ್ತಾ ಇದೆ. ಮಾವಿನ ಮರದ ಹೂಗಳ ಸ್ಮೆಲ್ ನೋಡಿದೀರಾ? ಆ ಗಿಡದ ಪಕ್ಕದಲ್ಲಿ ಹೋಗ್ಬಿಟ್ರೆ ಸಾಕು ನೀವು, ಅಲ್ಲಿಂದ ಬರ್ತಕ್ಕಂಥ ಗಾಳಿ ಬಂದ್ಬಿಟ್ರೆ ಯಾವ ಸೇಂಟು ಕೂಡ ಅದ್ರ ಮುಂದೆ ಬರಲ್ಲ. ಅಷ್ಟು ಸುಗಂಧವಾದಂತ ಪರಿಮಳ. ಅಂತಹ ಮಾವಿನ ಮರದ ಶಾಡೋ, ನೆರಳಿನ ಪಕ್ಕದಲ್ಲಿ ಒಬ್ಬಳು ಹೂಮನ್ನು ಇದ್ಲು. ಅವಳನ್ನ ಹೋಗುತ್ತಾ ನೋಡ. Was that woman laying in the feet in the shadow of the mango grove? Shadow, ನೆರಳು, ಮಾವಿನ ಮರದ ನೆರಳಲ್ಲಿ ಒಬ್ಬ ವುಮೆನ್ ಅನ್ನು ನೋಡಿ. ಶಾಡೋ, ಮಾವಿನ ಮರದ ನೆರಳಲ್ಲಿ ಒಬ್ಬ ಹೆಣ್ಣು ಮಗಳನ್ನ ಆತ ನೋಡ್ದ. Struck with the black pestilence her body, spotted with sores of smallpox. ಅಲ್ಲಿರುವಂತ ಹೆಣ್ಣು ಮಗಳು ಅವಳನ್ನು ನೋಡಿದ್ರೆ ಗೊತ್ತಾಗ್ತಾ ಇತ್ತು, ಏನೋ ಒಂದು ಕಾಯಿಲೆ ಇದೆಯಾ ಅಂತ ಒಂದು ಅನುಮಾನ ಬರೋ ರೀತಿಯಲ್ಲಿ. ಉಪಗುಪ್ತ struck with the black pestilence her body, spotted with sores of a smallpox. ಆ ಮಾವಿನ ಮರದ ನೆರಳಲ್ಲಿದ್ದಲ್ಲ, ನೆರಳಂದ್ರೆ ಆ ಶಾಡೋದಲ್ಲಿದ್ದಲ್ಲ, ಅವಳಿಗೆ ಯಾವ ಕಾಯಿಲೆ ಬಂದಿದ್ದೀಗ ಅಂತ ಹೇಳಿದ್ರೆ ಸ್ಮಾಲ್ ಪಾಕ್ಸ್. ಇದನ್ನ ನಾವು ಸಿಡುಬು ಅಂತ ಕರಿತೀವಿ, ಅಥವಾ ಕನ್ನಡದಲ್ಲಿ ಅಮ್ಮರ್ ಬಂದರ ಅಂತ ಕರಿತೀವಿ ಅಲ್ವಾ? ಪಾಕ್ಸ್. ಅವಳಿಗೆ ಸಿಡುಬು ರೋಗ ಬಂದಿತ್ತು. ಯಾಕಂದ್ರೆ ಸಿಡುಬು ಕಾಯಿಲೆ ಇದೆಯಲ್ಲ, ಒಂದ್ ಸ್ವಲ್ಪನೇ ಡೇಂಜರಸ್. ಆ ಕಾಲದಲ್ಲಿ ಅತ್ಯಂತ ಅಪಾಯಕಾರಿಯಾಗಿರ್ತಕ್ಕಂಥ ಒಂದು ಕಾಯಿಲೆ. ಬಿಕಾಸ್ ಆಫ್ ಸ್ಪ್ರೆಡಿಂಗ್ ದಿಸ್ ಡಿಸೀಸ್. ಇದು ಒಬ್ಬರಿಗೊಬ್ಬರಿಗೆ ಹರಡ್ತಾ ಇರ್ತಕ್ಕಂಥ ಕಾಯಿಲೆ. ಅದಕ್ಕೆ ಎಲ್ಲರೂ ಭಯ ಬೀಳ್ತಾ ಇದ್ರು ಆ ಕಾಲದಲ್ಲಿ. Smallpox. She was hurried, driven away from the town. She was hurried, driven away from the town to avoid her of poisons contained. ಯಾಕೆ ಅವಳಿಗೆ ಆ ಥರದ ಒಂದು ಕಾಯಿಲೆ ಇತ್ತು, ಅವಳನ್ನ ಎಲ್ಲರೂ ಹೊರಗಡೆ ಇಟ್ಟಿದ್ರು. She was hurried, driven away from the town. ಅವಳನ್ನು ನಗರದಿಂದ ಹೊರಗಡೆ ಇಟ್ಟಿದ್ರು.
ಯಾಕೆ ಅವಳನ್ನು ಹೊರಗಡೆ ಇಟ್ಟಿದ್ರು ಅಂತ ಹೇಳಿದ್ರೆ ಅದು ಅವಾಯ್ಡ್ ಹರ್ ಪಾಯ್ಸನ್ಸ್ ಕಾಂಟಿಗೇನ್, ಅದೊಂದು ಸಾಂಕ್ರಾಮಿಕವಾಗಿರ್ತಕ್ಕಂಥ ರೋಗ. ಸಾಂಕ್ರಾಮಿಕ ಅಂದ್ರೆ ಒಬ್ಬರಿಂದ ಒಬ್ಬರಿಗೆ ಹರಡುವ ರೋಗ, ಸಾಂಕ್ರಾಮಿಕ ರೋಗ. ಸಾಂಕ್ರಾಮಿಕ ಅದೊಂದು ಸಾಂಕ್ರಾಮಿಕ ರೋಗವಾಗಿತ್ತು. The ascetic sat by her side, took her head on his knees. ಅವಾಗ ಉಪಗುಪ್ತ ಇದ್ದಲ್ಲ, ಅವಳನ್ನು ನೋಡಿ ಅವಳ ಹತ್ರ ಹೋಗಿ ಅವಳ ತಲೆಯನ್ನ ತನ್ನ ಮೊಣಕಾಲ ಮೇಲೆ ಇಟ್ಟುಕೊಂಡ. ಹೆಡ್ ನೀಸ್, ತನ್ನ ಮೊಣಕಾಲ ಮೇಲೆ ಅವಳ ತಲೆಯನ್ನು ಇಟ್ಟು, ಅವಳು ಬಿದ್ದಿದ್ದಾಳೆ ಮೊಣಕಾಲ ಮೇಲೆ ಅವಳ ಹೆಡ್ ಅನ್ನ ಇಟ್ಕೊಂಡ. ಮೊಣಕಾಲ ಮೇಲೆ, ನೀಸ್ ಅಂದ್ರೆ ಮಂಡಿ ಅಥವಾ ಮೊಣಕಾಲ. ಅಂಡ್ ಮಾಯಿಶ್ಚರ್ಡ್ ಹರ್ ಲಿಪ್ಸ್ ವಿತ್ ವಾಟರ್, ತನ್ನಲ್ಲಿರುವ ನೀರನ್ನ ಅವಳ ತುಟಿಯ ಮೇಲೆ ಹಾಕಿದ. ಯಾಕೆ? ಅವಳ ಬಾಯೆಲ್ಲ ಹೊರಗೆ ಹೋಗಿದೆ, ಬಿದ್ದಿದ್ದಾಳೆ, ಹುಷಾರಲ್ಲ ಅವಳಿಗೆ. ತನ್ನಲ್ಲಿರುವ ನೀರನ್ನ ಅವಳ ತುಟಿ ಮೇಲೆ ಹಾಕಿದ. ಅಂದ್ರೆ ಗಂಟಲು ಒಣಗಿದೆ, ಅವಳಿಗೆ ಸ್ವಲ್ಪ, ನಾವು ಸುಸ್ತಾಗಿದ್ದರೆ ನೀರು ಕುಡಿಸಿರ್ತಾನೆ, ಹಾಗೆ ಅವಳಿಗೆ ಸ್ವಲ್ಪ ನೀರು ಕುಡಿಸಿದ. ವಾಟರ್. ಅಂಡ್ ಸಮರ್ ಹರ್ ಬಾಡಿ ವಿತ್ ಸ್ಯಾಂಡಲ್ ಬಾಂಬ್, ಅವಳು ಇಡೀ ದೇಹಕ್ಕೆ ಏನ್ ಮಾಡಿದ, ತನ್ನಲ್ಲಿ ಶ್ರೀಗಂಧದ ಒಂದು ಲೇಪಿತ ನೀರನ್ನ ಇಡೀ ಅವಳ ದೇಹಕ್ಕೆ ಏನ್ ಮಾಡಿದ, ಲೇಪಿಸಿದ, ಹಚ್ಚಿದ. ಹೂ ಆರ್ ಯು ಮರ್ಸಿಫುಲ್ ಒನ್ಸ್ ಆಸ್ಕ್ಡ್ ದ ವುಮನ್. ಅವನು ನೀರು ಹಾಕಿದ ಮೇಲೆ ನಿಧಾನಕ್ಕೆ ಕಣ್ಬಿಟ್ಟು ಅವನನ್ನ ಕೇಳ್ತಾಳೆ. ಆಸ್ಕ್ಡ್ ದ ವುಮನ್, ಏನ್ ಕೇಳ್ತಾಳೆ? ಹೂ ಆರ್ ಯು ಮರ್ಸಿಫುಲ್ ಒನ್. ಮರ್ಸಿಫುಲ್ ಒನ್, ಮರ್ಸಿ ಅಂದ್ರೆ ಕರುಣೆ, ದಯೆ ಅಂತ. ಯಾರು ನೀನು, ನನ್ನ ಮೇಲೆ ಇಷ್ಟೊಂದು ಕರುಣೆ ತೋರಿಸುವವನೇ ಅಂತ ಅವಳು ಕೇಳ್ತಾ ಇದ್ದಾಳೆ. ಅದಕ್ಕೆ ಅವನು ರಿಪ್ಲೈ ಮಾಡ್ತಾ ಇದ್ದಾನೆ, ದ ಟೈಮ್ ಅಟ್ ಲಾಸ್ಟ್ ಹಿ ಕಮ್ಸ್ ದ ವಿಸಿಟ್ ಯು ಅಂಡ್ ಐ ಆಮ್ ಹರ್ ರಿಪ್ಲೈ ಟು ದ ascetic. ಅವನು ಹೇಳ್ದ, ನಾನು ನಿನಗೊಂದ್ಸರಿ ಹೇಳಿದ್ದಲ್ಲ, ಏನಂತ ಹೇಳಿದೆ? ನಿನ್ನ ಮನೆಗೆ ಬರ್ತೀನಿ ನಾನು. ಯಾವಾಗ? ಕಾಲ ಬಂದಾಗ. ಟೈಮ್ ಇಸ್ ರೈಟ್, ಕಾಲ ಬಂದಾಗ ನಿನ್ನ ಮನೆ ನಾನು ಬರ್ತೀನಿ ಅಂತ ಹೇಳಿದ್ನಲ್ಲ, ಅವನೇ ನಾನು ಅಂತ ಅವನು